ಮಹತೋಬಾರ ಕೋಟೆಕೆರೆ ಪಂಚಲಿಂಗೇಶ್ವರ ದೇವಸ್ಥಾನದ ವಿಶಿಷ್ಟವಾಗಿರುವಂತಹ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಜೀರ್ಣೋದ್ಧಾರ ಪ್ರಕ್ರಿಯೆ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯಾಗಿರುವಂತಹ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ನಮ್ಮೊಂದಿಗಿರುವಂಥದ್ದು. ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥದ್ದು. ಯಾಕಂತ ಹೇಳಿದರೆ ಜೀರ್ಣೋದ್ಧಾರ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿದಾಗ ಎಲ್ಲ ರೀತಿಯ ವ್ಯಕ್ತಿಗಳ ಸಹಕಾರಗಳು ಅಗತ್ಯವಾಗಿರ್ತಾ ಹೋಗ್ತದೆ. ತುಳುನಾಡಿನ ಸಾವಿರ ಸೀಮೆಯ ಒಡೆಯನಾಗಿ ಕಾಣುವಂಥದ್ದು ಪಂಚಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ವಿಶೇಷವಾಗಿರುವಂಥ ಸಹಕಾರ ಬೇಕಾಗ್ತದೆ. ಮೊದಲಾಗಿ ದೇವಸ್ಥಾನವನ್ನು ನೋಡಿದಾಗ ಆಗಿರುವಂಥ ಖುಷಿ, ಅದರ ನಂತರ ಅಭಿವೃದ್ಧಿಗೆ ಬೇಕಾಗುವಂಥ ಸಹಕಾರವನ್ನು ತಾವು ಯಾವ ರೀತಿಯಾಗಿ ನೀಡ್ತೀರಿ ಅಂತ ತಿಳಿಸ್ಬೇಕು. ಯಾಕಂದರೆ ಗಮನಿಸ್ಬೋದು, ತುಳುನಾಡ ಸೀಮೆಯ ದೇವರು ಅಂತಲೇ ವಿಶೇಷವಾಗಿರುವಂಥ ನಾಮಫಲಕ ಇರುವಂಥದ್ದು. ದೇವಸ್ಥಾನದ ಬಗೆಗೆ, ಅದೇ ರೀತಿಯಾಗಿ ಜೀರ್ಣೋದ್ಧಾರ ಪ್ರಕ್ರಿಯೆ ಬಗೆಗೆ ಸುಧಾಕರ ಶೆಟ್ಟಿಯವರು, ಯಾಕಂದರೆ ಸುಗ್ಗಿ ಸುಧಾಕರ ಶೆಟ್ಟರು ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಅದು ಬೇರೆ ಬೇರೆ ರೀತಿಯ ದೇವಸ್ಥಾನದಲ್ಲಿ ಸಿಹಿ ಹಂಚುವ ಮೂಲಕವಾಗಿ ಆ ದೇವಸ್ಥಾನ ವಿಶೇಷವಾದ ಜೀರ್ಣೋದ್ಧಾರ ಪ್ರಕ್ರಿಯೆ ಕಂಡಿರುವವರು. ಹಾಗಾಗಿ ದೇವಸ್ಥಾನ, ಜೀರ್ಣೋದ್ಧಾರ, ಸುಗ್ಗಿ ಸುಧಾಕರ ಶೆಟ್ಟರು ಎಲ್ಲ ರೀತಿಯಾಗಿರುವಂಥ ಅಭಿವೃದ್ಧಿ ಪ್ರಕ್ರಿಯೆ ಬಗ್ಗೆ ನಿಮ್ಮ ಮಾತು. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ತುಳುನಾಡು ಸೀಮೆಯ ದೇವಸ್ಥಾನ ಅಂತೇಳಿ ಇವತ್ತು ಕರೆಯಲ್ಪಡುವಂಥ ಮತ್ತು ಗುರುತಿಸಲ್ಪಟ್ಟಂಥ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನಿಲ್ಲಿ ಬಂದು ದೇವರ ಆಶೀರ್ವಾದ ಮತ್ತು ಊರವರ ಪ್ರೀತಿ ಗಳಿಸಲಿಕ್ಕೆ ಅತ್ಯಂತ ಭಾಗ್ಯನಾಗಿದ್ದೇನೆ. ಬಹುಶಃ ಇವತ್ತು ಬಾರ್ಕೂರಿಗೆ ಕ್ಷೇತ್ರ ಅದೇ ಒಂದು ಇತಿಹಾಸ ಇವತ್ತಿದೆ. ಬಹುಶಃ ಅಂದಿನ ಕಾಲದಿಂದಲೂ ಕೂಡ ಬಹುಶಃ ಇವತ್ತು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರಿಗೆ ವಿಶೇಷ ಗೌರವ ಕೊಟ್ಟು ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಬರುವಂಥ ಜೊತೆಯಲ್ಲಿ ಅವರ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಿಕೊಂಡು ಒಂದು ಸೌಹಾರ್ದ, ಪ್ರೀತಿ, ವಿಶ್ವಾಸ ಸಂದೇಶವನ್ನು ಈ ಒಂದು ಪವಿತ್ರವಾದ ನನ್ನ ಇವತ್ತು ಕೊಟ್ಟಿದೆ. ಆದರೆ ರಾಜರು ಬದಲಾಗಿರ್ಬೋದು, ಅಧಿಕಾರ ಬದಲಾಗಿರ್ಬೋದು, ಅದು ಈ ಊರಿನ ಸಂಸ್ಕೃತಿ ಎಂದೂ ಕೂಡ ಬದಲಾವಣೆ ಆಗಲಿಲ್ಲ. ಬಾಗಲಿಕ್ಕೆ ಊರವರು ಕೂಡ ಬಿಡಲಿಲ್ಲ. ಅದಕ್ಕಾಗಿ ನಾನು ಈ ಊರಿನ ಆ ಮಣ್ಣಿನ ಶಕ್ತಿಯನ್ನು ಯಾವಾಗಲೂ ನಾನು ಇವತ್ತು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಬೇಕಂತ ಹೇಳಿ ಸರ್ವರ ದೊಡ್ಡ ಮಟ್ಟದ ಕನಸಿದೆ. ಅದು ಎಲ್ಲರೂ ಕೂಡ ಇದರ ಬಗ್ಗೆ ವಿಶೇಷ ಆಸಕ್ತಿ ಇದೆ. ಸುದ್ದಿಗೆ ಸುಧಾಕರ ಕ್ಷೇತ್ರ ನೇತೃತ್ವ ವಹಿಸಿಕೊಂಡು ಬಹುಶಃ ಬಂದು ನೋಡುವಂಥ ಅವಕಾಶ ಮಾಡಿ ಇವತ್ತು ಕೊಟ್ಟಿರ್ತಾರೆ. ಯಾವುದೇ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಅದು ಎಂದೂ ಕೂಡ ಜೀರ್ಣೋದ್ಧಾರ ಪ್ರಾರಂಭ ಆದರೆ ಅದೆಲ್ಲಿ ಕೂಡ ಸ್ಟಾಪ್ ಆಗಲಿಲ್ಲ, ನಿಂತಿದೆ. ದೇವರು ಒಂದಲ್ಲ ಒಂದು ರೀತಿಯಿಂದ ಅದನ್ನು ಜೀರ್ಣೋದ್ಧಾರ ಆಗಿ ಆಗ್ತದೆ. ಯಾರೆಲ್ಲ ಭಾಗವಹಿಸಬೇಕಂತೇಳಿ ಅದು ದೇವರು ಅದನ್ನು ಅವ್ರಿಗೊಂದು ಪುಣ್ಯದ ಕೆಲಸ ಇವತ್ತು ವಹಿಸಿರ್ತಾರೆ. ಅದರಲ್ಲಿ ಸುಗ್ಗಿ ಸುಧಾಕರ ಶೆಟ್ಟರು ಊರವರೆಲ್ಲರ ಸಹಕಾರ ಇವತ್ತು ಪಡೆದುಕೊಂಡು ನಮ್ಮನ್ನೆಲ್ಲ ಆಹ್ವಾನಿಸಿ ಈ ಒಂದು ಪುಣ್ಯ ಕೆಲಸದಲ್ಲಿ ನಮ್ಮ ಕೂಡ ಭಾಗ್ಯದ ಅವಕಾಶ ಒದಗಿಸಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೆಲ್ಲ ಇಲ್ಲಿ ಸಹಕಾರ ಬೇಕಾ, ಇಲ್ಲಿ ನಮ್ಮ ಸಲ್ಯ ಮಠ ಎಲ್ಲ ನಮ್ಮ ಮುಖಂಡರಿರ್ತಾರೆ, ಸುಗ್ಗಿ ಸುಧಾಕರ ಶೆಟ್ಟರು ಇದ್ದಾರೆ, ಅದೇ ರೀತಿ ನಮ್ಮ ಕೊಡವರಿದ್ದಾರೆ, ದಿನೇಶ್ ಹೆಗಡೆ ಅವರಿದ್ದಾರೆ, ನಮ್ಮ ಅಶೋಕಣ್ಣನವರಿದ್ದಾರೆ, ಇಂಥೆಲ್ಲ ಹಿರಿಯ ಯಾರಿದ್ದಾರೆ ಅವರೆಲ್ಲರ ಸಹಕಾರ ನಾವು ಪಡೆದುಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಸಂಪೂರ್ಣವಾದ ಸಹಕಾರ ಇದು ಕೊಡ್ತೇವೆ. ಇದು ಬರೀ ಬಾರ್ಕೂರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇದು ನಮ್ಮ ಅದು ಸೌಹಾರ್ದತೆ ಮತ್ತು ನಮ್ಮ ನಾಗರಿಕತೆಯ ಅವತ್ತಿನ ಕಾಲದ ಮೌಲ್ಯಗಳಿಗೆ ಮಹತ್ವ ಕೊಟ್ಟಂತಹ ದೊಡ್ಡ ಮಟ್ಟದ ಒಂದು ಇಡೀ ನಮ್ಮ ದೇಶ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಷೇತ್ರವಿತ್ತು ಆಗಿದೆ. ಅದಕ್ಕಾಗಿ ಎಲ್ಲ ರೀತಿಯ ಸಹಕಾರ ಎಲ್ಲ ಖಂಡಿತ ಕೊಡ್ತಾರೆ, ನಾವು ಕೂಡ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತೇನೆ. ಈಗ ನೀವು ವಿಶೇಷವಾಗಿ ನೋಡ್ಬೋದು, 3 ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರಾಗಿದ್ದೀರಿ. ಭಾಳ ಹೆಮ್ಮೆ ಅಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿರುವಂಥ ಒಲವು ತೋರಿಸ್ತಾ ಇದ್ದೀರಿ ಅಂತೇಳಿ ತಿಳಿದು ಬರುವಂಥ. ಯಾಕಂತ ಹೇಳಿದರೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಸೌಹಾರ್ದತೆಯನ್ನು ತಾವು ಕೂಡ ಮೆರೆದಿದ್ದೀರಿ ಅಂತ ಹೇಳುವಂಥದ್ದು. ಹಾಗಾಗಿ ಸೌಹಾರ್ದತೆಯಲ್ಲಿ ವಿಶೇಷವಾಗಿ ಗಮನಿಸುವಂಥೇಳಿ ಈ ಕ್ಷೇತ್ರವನ್ನು ಮತ್ತೊಮ್ಮೆ ಉಲ್ಲೇಖ ಮಾಡುವಂತೇಳಿ ಆದರೆ ತುಳುನಾಡಿನ ದೇವರು. ಹಾಗಾಗಿ ತುಳುನಾಡಿನ ಬೇರೆ ಬೇರೆ ರೀತಿಯ ಕ್ಷೇತ್ರಗಳು ಅಥವಾ ಸಾವಿರ ಸೀಮೆಯ ದೇವರುಗಳು ಎಲ್ಲರೂ ಅಭಿವೃದ್ಧಿಯಾಗಿದ್ದಾರೆ. ಕ್ಷೇತ್ರದ ದೇವರು ಕಾರಣಿಕವಾಗಿದ್ದರೂ ಕೂಡ ದೇವಸ್ಥಾನ ವಿಶೇಷವಾಗಿ ಅಭಿವೃದ್ಧಿ ಆಗಲಿಲ್ಲ ಅಂತ ಗಮನಿಸ್ತಾ ಹೋಗ್ತೇವೆ. ಅಭಿವೃದ್ಧಿಗೆ ಸರ್ಕಾರದ ವಿಶೇಷವಾಗಿರುವಂಥ ಒಲವು ಹೇಗಿದೆ? ಈಗಾಗಲೇ ಇಡೀ ನಮ್ಮ ದೇಶದ ಸಂಸ್ಕೃತಿಯನ್ನು ನೋಡಬೇಕಾದ್ರೆ ಅದು ಕರ್ನಾಟಕದಲ್ಲಿ ನೋಡಬೇಕಂತೆ. ಕರ್ನಾಟಕ ಸಂಸ್ಥೆಯಲ್ಲಿ ನೋಡಬೇಕಾದ್ರೆ ಅದು ತುಳುನಾಡಿನವ್ರು ನೋಡಬೇಕಂತೆ. ಆ ತುಳುನಾಡಿನ ಕ್ಷೇತ್ರದ ತುಳುನಾಡಿನ ಪ್ರದೇಶದ ಒಂದು ಪಾವಿತ್ರತೆ ಒಂದು ಕ್ಷೇತ್ರದ ಪಂಚಲಿಂಗೇಶ್ವರ ದೇವಸ್ಥಾನ ಆಗಿದೆ. ಇದನ್ನು ಜೀರ್ಣೋದ್ಧಾರ ಮಾಡಿ ಇದನ್ನು ಪಾವಿತ್ರತೆಯಿಂದ ಇದನ್ನು ಅತ್ಯಂತ ಭವ್ಯವಾಗಿ ಸುಂದರಗೊಳಿಸುವುದು ಪ್ರತಿಯೊಂದು ತುಳುನಾಡು ಒಂದು ಹೆಮ್ಮೆ ವಿಚಾರ ಇವತ್ತು ಆಗಿರುವಂಥದ್ದು. ಅದು ಯಾವ ರೂಪರೇಷ ಸುಗ್ಗಿ ಸುಧಾಕರ ಕ್ಷೇತ್ರದಲ್ಲಿ ಸಮಿತಿ ಸರ್ವ ಸದಸ್ಯರಲ್ಲಿ ಅದನ್ನು ರೂಪರೇಷೆ ಮಾಡ್ತಾರ, ಅದಕ್ಕೆ ಅನುಗುಣವಾಗಿ ನಮ್ಮೆಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಈಗ ಸಾವಿರದ ಎಲ್ಲ ರೀತಿಯ ಇತಿಹಾಸಗಳು ನಾವು ಗಮನಿಸುವಂಥ ಮಸೀದಿ ನೋಡ್ತಾ ಹೋದೆವು, ಚರ್ಚ್ಗಳನ್ನು ನೋಡ್ತಾ ಹೋದೆವು, ದೇವಾಲಯ ನೋಡ್ತೇವೆ. ಎಲ್ಲವೂ ಕೂಡ ಸಾವಿರದ ಇತಿಹಾಸ ಇರುವಂಥ ವಿಶಿಷ್ಟವಾಗಿರುವಂಥ ಪರಂಪರೆ. ಬಾರ್ಕೂರು ಅಂತ ಹೇಳಿದಾಗ, ಇಂತಹ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ ಅಂತ ಹೇಳಿದಾಗ ಎಷ್ಟೊಂದು ಒಳ್ಳೆ ರೀತಿಯಾಗಿರುವಂಥ ಮನೋಭಾವ ಬರ್ತಾ ಹೋಗ್ತದೆ. ಅದರೊಟ್ಟಿಗೆ ಇವೆಲ್ಲವನ್ನು ಕೂಡ ಒಂದು ವಿಶೇಷವಾಗಿ ನಮ್ಮ ಪರಂಪರೆಯಲ್ಲಿ ನಮ್ಮ ದೇಶದಲ್ಲಿ ವಿಜೃಂಭಿಸಬೇಕಾಗ್ತದೆ. ಯಾಕಂದರೆ 3 ಕೂಡ ವಿಶೇಷವಾಗಿರುವಂಥ ವಿಜೃಂಭಣೆ ಕಾಣಬೇಕಾಗ್ತದೆ. ಇದಕ್ಕೆ ನಿಮ್ಮ ಒಂದು ವಿಶೇಷ ತಯಾರಿ?
ಈಗಾಗಲೇ ಸಾವಿರಾರು ವರ್ಷ ಇತಿಹಾಸ ಇರುವ ಪ್ರದೇಶ ಬಾರ್ಕೂರು ಪ್ರದೇಶ ಹೊತ್ತಾಗಿದೆ. ನೋಡಿ, ಇಲ್ಲಿಯ ಸಂಪೂರ್ಣವಾದ ಇತಿಹಾಸ ಮತ್ತು ಈ ಒಂದು ವಿಚಾರಗಳು ನನಗೆ ಕೂಡ ಸಂಪೂರ್ಣವಾಗಿ ಗೊತ್ತಿರಲಿಲ್ಲ. ಎಲ್ಲೇ ತನಕ ಸುಧಾಕರ್ ಕರೆಸಿ ನಾವು ಈ ವಿಚಾರ ಕೊಡೋ ತನಕ ಕೂಡ. ಆದ ಕಾರಣ ಈ ಸಮಾಜದ ಮತ್ತು ನಮ್ಮ ದೇಶದ, ನಮ್ಮ ತುಳುನಾಡಿನ ಎಲ್ಲ ಯುವಕ ಮತ್ತು ಜನಸಾಮಾನ್ಯರು ತಮ್ಮ ಅತ್ಯುತ್ತಮ ವ್ಯಕ್ತಿತ್ವ ರೂಪಿಸಬೇಕಾದ್ರೆ ಬಾರ್ಕೂರಿನ ಸಂದೇಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮತ್ತು ಯುವಕರಿಗೆ ತಿಳಿಸಿಪಡಿಸಿಕೊಡೋದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಆ ಸಾವಿರಾರು ವರ್ಷಗಳ ಹಿಂದಿನ ಪ್ರತಿಮೆ ಏನಿದೆ ಅದನ್ನು ಮೈಗೂಡಿಸ್ಕೊಳ್ಳೋ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಕ್ಷೇತ್ರದ ಇತಿಹಾಸಕ್ಕೆ ಜಾಸ್ತಿ ಹೊತ್ತನ್ನು ಇವತ್ತು ಕೊಡುವಂಥ ಕೆಲಸ ಇವತ್ತು ಸರ್ವ ಆಗಬೇಕು. ಅದನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಖಾದರ್ ಅವರಿಗೆ ಯಾವ್ದಾದ್ರು ಒಂದು ರೀತಿಯಾಗಿರುವಂತಹ ಜಿಲ್ಲೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಮುಂದಿನ ವಿಸ್ತರಣೆ ಆದ ಮೇಲೆ ಉಡುಪಿ ಜಿಲ್ಲೆಗೆ ವಿಶೇಷವಾದ ಒಲವು ನೀಡುವಂತಹ ಒಂದು ಪ್ರಕ್ರಿಯೆ ಇದೆಯಾ? ನೋಡಿ, ಎಲ್ಲಿ ಯಾರು ಇವತ್ತು ಎಲ್ಲಿ ಆಗಬೇಕಂತ ಸರ್ಕಾರ ಮತ್ತು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಏನಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ನಮ್ಮ ಎರಡು ಕಣ್ಣುಗಳು. ಇದಕ್ಕೆ ಎಲ್ಲಿಯಾದರೂ ಕೂಡ ಎರಡನ್ನೂ ಕೂಡ ನಾವು ಪ್ರೋತ್ಸಾಹವಾಗಿ ನಾವು ತಗೊಂಡು ಇವತ್ತು ಹೋಗ್ತೇವೆ. ಮಂಗಳೂರಾದರೆ ಇಲ್ಲಿ ಕೂಡ ಅದೇ ರೀತಿ ಕೆಲಸ ಪ್ರೋತ್ಸಾಹ ಸಂಪೂರ್ಣ ಕೊಡ್ತೇವೆ. ಇಲ್ಲಿ ಆದರೂ ಕೂಡ ಇಲ್ಲಿ ನಿಂತು ಅಲ್ಲಿ ಎಲ್ಲ ಕೆಲಸವನ್ನು ನಾವು ಇವತ್ತು ಮಾಡ್ತೇವೆ. ಅದಕ್ಕಾಗಿ ಸಮಾನತೆಯನ್ನು ನಾವು ನೋಡಿಕೊಂಡು ಇಡೀ ಒಂದು ಪ್ರದೇಶ ಅಭಿವೃದ್ಧಿ ಪಡಿಸ್ತೇವೆ. ಖಂಡಿತವಾಗಿ ಸಮಾನತೆಯ ಪ್ರಕ್ರಿಯೆಗಳನ್ನು ಕಾಣಿಸ್ತೇವೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಒಂದು ಒಳ್ಳೆಯ ರೀತಿಯಾಗಿರುವಂತಹ ಮನೋಭಾವದಿಂದ, ಸೌಹಾರ್ದತೆಯಿಂದ ಈ ದೇವಸ್ಥಾನದ ಹೊನ್ನೊಂದಿಗೆ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ವಿಶೇಷವಾಗಿರುವಂಥ ಇಲ್ಲಿಯ ಉಸ್ತುವಾರಿ ಸಚಿವರು, ಅದು ಮಾತ್ರ ಅಲ್ಲದೆ ಸಚಿವರಾಗಿರುವಂಥ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರ ಮಾತಾಗಿತ್ತು.